Hello, in this video we'll discuss BSc second semester basic English syllabus. So first of all, for your syllabus ಮೊದಲಿಗೆ ಏನಪ್ಪ ಅಂದ್ರೆ ನಿಮ್ಮ ಸಿಲೆಬಸ್ಗೆ ಇವಿಷ್ಟು ಟಾಪಿಕ್ಸ್ಗಳು ಇದಾವ. ಇವೆಲ್ಲನೂ ವಿಡಿಯೋಸ್ ಮಾಡ್ತೀನಿ ಅಂತ, ಅದ್ರಾಗ ಸ್ಪೆಷಲ್ ನಿಮ್ಗೆ ಯಾವ ಬೇಕು ಅಂತ ಹೇಳಿ ಫೋಕಸ್ ಮಾಡಿ ನನಗೆ ಕಮೆಂಟ್ ಮಾಡಿರಪ್ಪ ಅಂದ್ರೆ ಡೆಫಿನೆಟ್ಲಿ ಮಾಡ್ತೀನಿ ಅಂತ. ಮೊದಲು ನೋಡ್ರಿ, ಪಾಲಿಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೈ ಜಾರ್ಜ್ ಆರ್ವೆಲ್. ಇದು ಭಾಳ ದೊಡ್ಡ ಟಾಪಿಕ್ ಐತ್ರಿ. ಮಿನಿಮಮ್ ಇಲ್ಲಂದ್ರೂ ಒಂದು 7ರಿಂದ 8-9 ಪೇಜ್ ಟಾಪಿಕ್ ಐತಿ. ಅಂದ್ರೆ ಇದ್ರೊಳಗೆ ಭಾಳ ಏನಿಲ್ಲ, ಜಸ್ಟ್ ಜಾರ್ಜ್ ಆರ್ವೆಲ್ ಏನು ಹೇಳ್ತಾರಪ್ಪ ಅಂತಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ಒಳಗೆ ಹೆಂಗೆ ಇನ್ಕ್ಲೂಡ್ ಆಗಿದೆ ಅಂದ್ರೆ ಅದ್ರೊಳಗೆ ಇರುವಂಥ ಪಾಲಿಟಿಕ್ಸ್ ಏನಿದಾವ ಅಥವಾ ಪಾಲಿಟಿಕ್ಸ್ಗೆ ಹೆಂಗೆ ಹೆಲ್ಪ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅಥವಾ ಈಗ ನೋಡ್ರಿ, ಇಂಗ್ಲೀಷ್ ಒಳಗೆ ಹೆಂಗಾದ್ರಪ್ಪ ಭಾಳಷ್ಟು ಪದಗಳು ಸೇಮ್ ಇರ್ತಾವೆ, ಸಿಮಿಲರ್ ಇರ್ತಾವೆ, ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಿರ್ತಾವೆ. ಅಥವಾ ಈ ಸಿಮಿಲಿ ಮೆಟಾಫರ್ನ ಯೂಸ್ ಮಾಡ್ಬೇಕಾದ್ರೆ ನಮಗೆ ಕನ್ಫ್ಯೂಷನ್ ಆಗಿರ್ತೈತಿ. ಸೊ ಒಂದಿಷ್ಟು ವರ್ಡ್ಸ್ಗಳು ಏನಪ್ಪ ಅಂತಂದ್ರೆ, ಅಥವಾ ಪ್ರವರ್ಬ್ಸ್ ಮತ್ತು ಇವೇನು ನಾವು ಪ್ರವರ್ಬ್ಸ್ ಅಂತೀವಲ್ಲ, ಅವೆಲ್ಲ ಆಲ್ರೆಡಿ ಹಳಿವಾಗಿದ್ದು ಔಟ್ಡೇಟೆಡ್ ಆಗಿದ್ದು ಕೂಡ ನಾವು ಯೂಸ್ ಮಾಡ್ತಿರ್ತೀವಿ. ಅವಾಗ ನಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರ್ತೈತಿ. ಸೊ ಹಂಗೆ ಆಗಬಾರ್ದು ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮಾಡಿದ್ದಾರೆ. ಯಾರಪ್ಪ ಅಂತಂದ್ರೆ ಜಾರ್ಜ್ ಆರ್ವೆಲ್ ಅವರು. ಅಂದರೆ ಕ್ಲಾರಿಫಿಕೇಶನ್ ಕೊಡ್ತಾರೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಹೆಂಗೆ ಇರಬೇಕು, ಸಿಂಪಲ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಕೊಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಒಳಗೆ. ವಿತ್ ಎಕ್ಸಾಂಪಲ್, ವಿತ್ ಪಾಯಿಂಟ್ಸ್ ಬರ್ತಾವೆ ನಿಮ್ಗೆ ಅದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಟೈಗರ್ ಇನ್ ದ ಟನಲ್ ಬೈ ರಸ್ಕಿನ್ ಬಾಂಡ್ ಅವರು ಟೈಗರ್ ಇನ್ ದ ಟನಲ್ ಅಂತ ಹೇಳಿ ಬರ್ತಾರೆ. ಸೊ ಇಲ್ಲಿ ತೆಂಬು ಮತ್ತು ಅವನ ಮಗ ಇಲ್ಲಿ ಎಲ್ಲದ್ರ ಬಗ್ಗೆ ಇದು ಪಾಯಿಂಟ್ ಐತ್ರಿ. ಇದು ಒಂದು ಟೈಗರ್ ಐತಿ, ಅದು ಟನಲ್ ಒಳಗೆ ಏನಪ್ಪ ಅಂತಂದ್ರೆ ಇವನ್ ತೆಂಬುನ ಕೆಲಸ ಏನಪ್ಪ ಅಂತಂದ್ರೆ ಟನಲ್ ಒಳಗೆ ಹೋಗಿ ನೋಡ್ಕೊಂಬರೋದು ಇರ್ತೈತ್ರಿ. ಆಮೇಲೆ ಬಲ್ದೇವನ್ ಕೆಲಸ, ಬಲ್ದೇವ್ ಇದ್ದಾವ ಅಪ್ಪ, ತೆಂಬು ಏನಪ್ಪ ಅಂತಂದ್ರೆ ಅವನ ಮಗನ ಹೆಸರು. ಬಲ್ದೇವ್ ಏನಪ್ಪ ಅಂತಂದ್ರೆ ಅವನು ಟ್ರೈನ್ ಒಂದು ಇದ್ರೊಳಗೆ ಕೆಲಸ ಮಾಡ್ತಿರ್ತಾನೆ. ಆಮೇಲೆ ಅವನು ರಾತ್ರಿ ಹೋಗಿ ಟನಲ್ ಕಡೆ ಹೋಗ್ಬೇಕಾರ ಈ ಒಂದು ಲೈಟ್ ಹತ್ತೈತೋ ಇಲ್ಲೋ, ಲ್ಯಾಂಪ್ ಹತ್ತೈತೋ ಇಲ್ಲೋ ನೋಡ್ಕೊಂಬರೋದು ಕೆಲಸ ಇರ್ತದ್ರಿ. ಸೊ ಲ್ಯಾಂಪ್ ಹತ್ತದೆಲ್ಲ ನೋಡ್ಕೊಂಬರ್ಬೇಕು. ಹಂಗೆ ಅದ್ರೊಳಗೆ ಲ್ಯಾಂಪ್ ಒಳಗೆ ಎಣ್ಣೆ ಹಾಕಿ ಏನಪ್ಪ ಅಂದ್ರೆ ಅಲ್ಲೇ ವೇಟ್ ಮಾಡ್ಬೇಕು. ಟ್ರೈನ್ ಪಾಸ್ ಆಗೋ ಮಟನ್, ಟನಲ್ ಒಳಗಿನ ಟ್ರೈನ್ ಪಾಸ್ ಆಗಬೇಕು ಮಟನು ಅಲ್ಲಿ ವೇಟ್ ಮಾಡ್ಬೇಕಾಗಿರ್ತೈತಿ. ನಿಮ್ಗೆ ಅಗದಿ ಶಾರ್ಟ್ ಒಳಗೆ ಹೇಳ್ತೀನಿ, ಭಾಳ ಡೀಟೇಲ್ ಒಳಗೆ ಹೇಳತ್ತಿಲ್ಲ ಇನ್ನ ಟಾಪಿಕ್ನ. ಸೊ ಆ ಒಂದು ಟೈಮ್ ಒಳಗೆ ಏನಪ್ಪ ಅಂತಂದ್ರೆ ಅಲ್ಲಿ ಜನ ಹೇಳ್ತಿರ್ತಾರೆ ಒಂದು ಟೈಗರ್ ಐತಿ, ಅದು ಏನಪ್ಪ ಅಂತಂದ್ರೆ ಮನುಷ್ಯರನ್ನ ಜೊತೆ ದೇರ್ ವಾಸ್ ಅ ಮ್ಯಾನ್ ಈಟಿಂಗ್ ಟೈಗರ್ ಅಂತ ಹೇಳಿ ಆಲ್ ದ ಪೀಪಲ್ ವಿಲ್ ಬಿ talking. So at that particular time on one day what happened is he had been to tunnel and he was doing his daily duty. In the night what happened is he heard the sound of grunting of tiger. ಆ ಒಂದು ಹುಲಿದು ಒಂದು ಏನಪ್ಪ ಅಂತಂದ್ರೆ ಗರ್ಜನೆ ಅದಕ್ಕೆ ಕೇಳಿಸಿದ್ರಿ, ಅವ್ನು ಕೇಳಿಸತಿ. ಆ್ಯಂಡ್ ಸಡನ್ ಆಗಿ ಆ ಹುಲಿ ಮುಂದೆ ಬಂದ ಕೂಡಲೇ ಅವಂಗ ಏನಪ್ಪ ಅಂತಂದ್ರೆ ಅವನ ಮೇಲೆ ಅಟ್ಯಾಕ್ ಮಾಡ್ತಿದ್ವಿ, ಅವನು ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ, ಅದಕ್ಕೂ ಇಂಜುರೀಸ್ ಆಗ್ತಾವ. ಆಮೇಲೆ ಇವ್ ಕೂಡ ಸಾಯ್ತಾನ. ನೆಕ್ಸ್ಟ್ ಲಾಸ್ಟಕ್ಕೆ ಏನಾಗತ್ತಪ್ಪ ಅಂತಂದ್ರೆ ಈ ಟೈಗರ್ದಿದ್ದು ಟನಲ್ ಒಳಗೆ ಹೋಗಿ ಅಲ್ಲೇ ಒಳಗೆ ಟ್ರೈನ್ ಹಳಿದು ನಡಕ ಮಲ್ಕೊಂಡಿರ್ತೈತ್ರಿ. ಅಷ್ಟೊಳಗನ ಟ್ರೈನ್ ಬರ್ತೈತಿ. ಟ್ರೈನ್ ಬರ್ಬೇಕಾದ್ರೆ ನೆಲ ಎಲ್ಲ ಅದ್ರದಿರ್ತಲ್ಲ, ಅದ್ರಿದು ಒಂದು ಸೌಂಡಿಗೆ ಹುಲಿ ಎದ್ದು ಓಡಾಕ್ ಹತ್ತದ್ರಿ. ಓಡ್ಬೇಕು ಅನ್ಕೊಂಡಿರ್ತಿದಾರ, ಅದಕ್ಕೆ ಆಗಂಗಿಲ್ಲ. ಅದು ಯಾಕಂದ್ರೆ ಅದಕ್ಕೂ ಭಾಳ ಸಿವಿಯರ್ಲಿ ಪೆಟ್ ಮಾಡಿರ್ತಾನೆ ಬಲ್ದೆ, ಅದಕ್ಕೂ ಹೊಡೆದಿರ್ತಾನವ. ಈ ಅವನ ಕಡೆ ಒಂದು ಕೊಡ್ಲಿರ್ತೈತಿ, ಅದನ್ನ ಕೊಡ್ಲಿ ಯಾರು ಕೊಟ್ಟಿರ್ತಾರಪ್ಪ ಅಂತಂದ್ರೆ ಅವ್ರ ತಂದೆ ಕೊಟ್ಟಿರ್ತಾರ, ಅವ್ರ ತಂದೆಗೆ ಅವ್ರ ಅಜ್ಜ ಕೊಟ್ಟಿರ್ತಾನೆ ಮಾಡಿದ್ನ. ಸೊ ಹಿಂಗೆ ಜನರೇಷನ್ ಟು ಜನರೇಷನ್ ಪಾಸ್ ಆಗಿರ್ತೈತಿ. ಸೊ ಇಷ್ಟ ಆತದ್ರಿ, ಹುಲಿನೂ ಸಾಯ್ತೈತಿ, ಇವ ಈ ಕಡೆ ಬಲ್ದೇವು ಸಾಯ್ತಾನ, ತೆಂಬು ಬಂದ ರಾತ್ರಿ ಬೆಳ್ತಾನ, ಬಾಡಿ ನೋಡ್ಕೋತಾನ್ರಿ. ನೋಡ್ಕೊಂಡು ಮತ್ತೆ ಒಂದು 3 ದಿನ ಎಲ್ಲ ಕಾರ್ಯಗಳು ಮುಗಿಸ್ಕೊಂಡು ಮತ್ತೆ ಅವ್ನು ಕೆಲ್ಸಕ್ಕೆ ಹೋಗ್ತಾನ. ಸೊ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಬಡವ್ರ ಜನರೊಳಗೆ ಆ ಕೆಲಸ ಮಾಡ್ಲೇಬೇಕನ್ನೋ ಕಂಪಲ್ಸನ್ ಇರ್ತೈತ್ರಿ. ಓಕೆ, 3 ದಿನ ಆದ ಕೂಡಲೇ ಅವ್ರ ತಂದೆ ಕೆಲಸನ ಇವ ಮಾಡೋ ಸ್ಟಾರ್ಟ್ ಮಾಡ್ಬಿಡ್ತಾನ. ಇದಿಷ್ಟು ಏನಪ್ಪ ಅಂದ್ರೆ ಟೈಗರ್ ಇಂದ ಟನಲ್. ಇನ್ನು ಮಿಲ್ಕಾ ಸಿಂಗ್ ದ ಫ್ಲೈಯಿಂಗ್ ಸಿಕ್ ಒಳಗೆ ಏನಪ್ಪ ಅಂತಂದ್ರೆ ಜಸ್ಟ್ ಅದು ಮಿಲ್ಕಾ ಸಿಂಗ್ನ ಒಂದು ಅಚೀವ್ಮೆಂಟ್ಸ್ ಹೆಂಗಿದ್ದು, ಅವ್ರು ಎಷ್ಟು ಕಷ್ಟಪಟ್ಟರು, ಹೆಂಗೆ ಏನು ಅನ್ನೋದ್ರ ಬಗ್ಗೆ ಐತಿ. ನೆಕ್ಸ್ಟ್ ಆನ್ ಟಾಕ್ ಇನ್ ಬಸ್ ಅಂದ್ರೆ ಎ.ಜಿ. ಗಾರ್ಡಿನರ್ ಅವರು ನಿಮ್ಗೆ ಗೊತ್ತಿರಲಿ ಭಾಳಷ್ಟು ಎಸೆಗಳನ್ನ ಬರ್ದಾರ. ಸೊ ಆ ಎಸೆ ಒಳಗೆ ಈ ಒಂದು ಎಸೆ ಏನಪ್ಪ ಅಂತಂದ್ರೆ ಒಂದು ಬಸ್ ಒಳಗೆ ಒಂದು ವ್ಯವಹಾರ ಹೆಂಗಿರಬೇಕು, ಹೆಂಗೆ ಮಾತಾಡ್ಬೇಕು ನಾವು ಏನು ಅಂತ ಹೇಳಿ ನಮ್ಮ ಬಿಹೇವಿಯರ್ ಬಗ್ಗೆ ಅವ್ರು ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್ ಏನು ನೋಡ್ರಿ, ಇಲ್ಲಿ ಐನ್ಸ್ಟೀನ್ಸ್ ಅಕಾಡೆಮಿಕ್ ಎಕ್ಸ್ಪಿರೇಷನ್. ಇಲ್ಲಿ ಗೀತಾ ರಾಧಾಕೃಷ್ಣ ಮೆನನ್ ಅವರು ಐನ್ಸ್ಟೀನ್ ಎಷ್ಟು ರಿಜಿಡ್ ಇದ್ರು ಮನುಷ್ಯ, ಐನ್ಸ್ಟೀನ್ ವ್ಯಕ್ತಿತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗೆ. ಈಸ್ ಅ ಮಾಸ್ಟರ್ ಅಟ್ ಹೋಮ್ ಈಸ್ ದ ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಹೇಳಿ ಬಸವಣ್ಣ ಅವರು ಬರೆದಿರುವಂಥ ವಚನನ ಟ್ರಾನ್ಸ್ಲೇಟ್ ಮಾಡಿದಾರಪ್ಪ ಅಂದ್ರೆ ಬಸವರಾಜ್ ಅಲಿಗಾರ್ ಅವರು. ಸೊ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗೆ ಮಾಸ್ಟರ್ ಈಸ್ ಅಟ್ ಹೋಮ್ ಅಥವಾ ಈಸ್ ಅ ಕಲ್ಚರ್ಡ್ ಲ್ಯಾಂಡ್ ಅಂತೇಳಿ ಒಂದು ಉಪದೇಶ ಹೇಳುವಂಥ ಒಂದು ಏನಪ್ಪ ಅಂದ್ರೆ ವಚನ ಐತಿ. ಫಾರೆಸ್ಟ್ ಫೈರ್ ಬೈ ಕಮಲಾದಾಸ್. ಸೊ ಫಾರೆಸ್ಟ್ ಫೈರ್ ಹೆಂಗೋ ಹಂಗೆ ವುಮೆನ್ನು ಇರ್ತಾಳೆ, ಅಕ್ಕಿನೂ ಕೂಡ ಇದ್ದಾಳೆ ಅಂತ ಹೇಳಿ. ಅಂದ್ರೆ ಕಮಲಾದಾಸ ಮತ್ತು ಫಾರೆಸ್ಟ್ ಫೈರ್ ಇಬ್ಬರು ಮಂದಿ ಒಂದ ಅನ್ನೋದ್ರ ರೀತಿ ಒಂದು ಕವನನ ಬರ್ದಾರ. ಅದನ್ನ ನೀವು ವಿಡಿಯೋ ನೋಡಿರ್ಬೋದು, ನೋಡ್ರಿ ಅದನ್ನ ನಾವು ಒಂದು ವಿಡಿಯೋ ಮಾಡಿ ಹಾಕೀನಿ. ನೆಕ್ಸ್ಟ್ ಗುಡ್ ಬೈ ಪಾರ್ಟಿ ಫಾರ್ ಮಿಸ್ ಪುಷ್ಪಾ TS ಅಂತ ಹೇಳಿ ನಿಜಾಮ್ ಸಿಕ್ಕಿಲ್ ಅವ್ರು ಬರ್ದಿದ್ದು. ಇದು ಕೂಡ ಏನಪ್ಪ ಅಂತಂದ್ರೆ ಟಾಪಿಕ್ ಹೆಂಗೈತಂದ್ರೆ ರೀ ಲೋಕಲ್ ಇಂಗ್ಲೀಷ್. ನಾವು ಈ ಬ್ರಿಟಿಷರು ಬಂದು ನಮ್ಮನ್ನು ಆಳಿ ಹೋದ ನಂತರ ನಾವು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಇಂಗ್ಲೀಷಿಗೆ ಭಾಳ
ಅದ್ರ ಕಡೆ ವಲಸೆ ಹೋಗ್ಬಿಟ್ಟೇವೆ ಇಂಗ್ಲೀಷಿನ ಕಡೆ. ಸೊ ಇಂಗ್ಲೀಷ್ ಭಾಷೆನ ಭಾಳಷ್ಟು ಪದಗಳನ್ನ ಬಳಸ್ತೇವೆ ನಾವು, ಅಥವಾ ಇಂಗ್ಲೀಷ್ ಮಾತಾಡೋಕೆ ಟ್ರೈ ಮಾಡ್ತಿರ್ತೀವಿ, ಬರಲಿಲ್ಲ ಅಂದ್ರೂ ಕೂಡ, ಮಿಸ್ಟೇಕ್ ಆದ್ರೂ ಕೂಡ ವಾಟ್ ವಿಲ್ ಡೂ ಈಸ್ ವಿ ಜಸ್ಟ್ ಸ್ಪೀಕ್. ಸೊ ಇಂಡಿಯನ್ ಆಕ್ಸೆಂಟ್ ಯೂಸ್ ಮಾಡಿಕೊಂಡು ನಿಸಾಮ್ ಇಜಿಕಲ್ ಒಂದು ರೀತಿಯಿಂದ ಮಾಕ್ ಮಾಡಿದಂಗೆ ಇಂಡಿಯನ್ ಸೊಸೈಟಿನ, ಹಿ ಈಸ್ ಮಾಕಿಂಗ್ ದ ಇಂಡಿಯನ್ ಸೊಸೈಟಿ. ನೆಕ್ಸ್ಟ್ ನೋಡ್ರಿ, ಇಂಟರ್ಚೇಂಜ್ ಆಫ್ ಸೆಂಟೆನ್ಸಸ್. ಸೊ ಇಲ್ಲಿ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಇವು ಎಷ್ಟಲ್ಲ ಏನಪ್ಪ ಅಂದ್ರೆ BA BSc BCom ಎಲ್ಲರಿಗೂ ಸೇಮ್ ಅದಾರಿವ. ಆಕ್ಟಿವ್ ವಾಯ್ಸ್ ಅಂತ ಪ್ಯಾಸಿವ್ ವಾಯ್ಸ್ ಮಾಡೋದು, ಅಸರ್ಟಿವ್ ಸೆಂಟೆನ್ಸ್ ಅಂತ ಎಕ್ಸ್ಕ್ಲಮೇಟರಿ, ಟೂನ ತೆಗೆದು ಟೂ ಯೂಸ್ ಮಾಡೋದು, ಇನಫ್ನ ತೆಗೆದು ಯೂಸ್ ಇಫ್ ಅಂತ ಯೂಸ್ ಮಾಡೋದು. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಕಾಮನ್ ಇದಾವ್ರಿ, ನೀವು ಆಲ್ರೆಡಿ ಒಂದು PUC ಕಲ್ತಿದ್ದೀರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಫ್ರೇಮಿಂಗ್ ಕ್ವಶನ್ಸ್, ಇವನು ಕೂಡ ನೀವು PUC ಆಮೇಲೆ ನಿಮ್ಮ 8th and 10th ಒಳಗೆ ಕಲ್ತಿದ್ದೀರಿ. WH ವರ್ಡ್ಸ್ನ ಹೆಂಗೆ ಯೂಸ್ ಮಾಡೋದು ಕ್ವಶನ್ ಮಾಡೋಕೆ, ಹೂ, ವೆನ್, ವಿಚ್, ವೇರ್, ವಾಟ್, ಹೌ. ಸೊ ಇವೆಷ್ಟೆಲ್ಲೂ ಏನಪ್ಪ ಅಂತಂದ್ರೆ ಕ್ವಶನ್ಸ್ ರೀ. ಆಮೇಲೆ ಎಸ್ ನೋ ಕ್ವಶನ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ಗಳು, ಈಸಿ, ಆಲ್ ರೈಟ್, ಎಸ್ ಆರ್ ನೋ ಅಂತಂದೇಳಿ. ಅಂದ್ರೆ ಉತ್ತರ ಹೆಂಗೆ ಬರ್ಬೇಕು ನಿಮಗೆ, ಎಸ್ ಅಥವಾ ನೋ ಒಳಗೆ ಬರೋದಕ್ಕೆ ಏನಂತೀವಿ ನಾವು, ಎಸ್ ನೋ ಕ್ವಶನ್ಸ್ ಕೇಳ್ತೇವೆ. ಸೊ WH ಕ್ವಶನ್ಸ್, ಆಮೇಲೆ ಎಸ್ ನೋ ಕ್ವಶನ್ಸ್. ಸ್ಟ್ರಕ್ಚರ್ಡ್ ಪ್ಯಾರಾಗ್ರಾಫ್ ನೋಡ್ರಿ, ಟಾಪಿಕ್ ಆನ್ ದ ಸೆಂಟೆನ್ಸಸ್, ಅಂದ್ರೆ ಪ್ಯಾರಾಗ್ರಾಫ್ ಬರೆಯೋದು ಹೆಂಗೆ ಬರೀಬೇಕು, ಸೆಂಟೆನ್ಸ್ ಹೆಂಗೆ ಫ್ರೇಮ್ ಮಾಡಬೇಕು, ಬಿಗಿನಿಂಗ್ ಏನು, ಮಿಡಲ್ ಏನು, ಆಮೇಲೆ ಎಂಡಿಗೆ ಏನು ಬರಬೇಕು ಅನ್ನೋದು ಒಂದು ಟಾಪಿಕ್ ರೀ. ಇನ್ನು ಪಂಕ್ಚುಯೇಷನ್ಸ್ ಹೇಳರಲ್ಲಿ ಕಾಮಾ, ಪೀರಿಯಡ್, ಕ್ವಶನ್ ಮಾರ್ಕ್, ಎಕ್ಸ್ಕ್ಲಮೇಟರಿ ಮಾರ್ಕ್. ಕಾಮಾ ಅಂದ್ರೆ ನಿಮ್ಗೆ ಗೊತ್ತದ್ರಿ, ಇದು ಕಾಮಾ ನೀವು ಅಂತೀರಿ. ಆಮೇಲೆ ಪೀರಿಯಡ್ ಅಂದ್ರೆ ಫುಲ್ ಸ್ಟಾಪ್ ರೀ. ಆಮೇಲೆ ಕ್ವಶನ್ ಮಾರ್ಕ್ ಅಂದ್ರೆ ಕ್ವಶನ್ ಮಾರ್ಕ್ ಯಾವಾಗ ಯೂಸ್ ಮಾಡ್ತೇವೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂದ್ರೆ ಭಾವಸೂಚಕ. ಸೊ ಇವೆಷ್ಟು ನೀವು ಯಾವಾಗ ಯೂಸ್ ಮಾಡ್ತಾರೆ, ಹೆಂಗೆ ಯೂಸ್ ಮಾಡ್ತೀರ ಅನ್ನೋದು ಅದನ್ನ ನೀವು ಎದ್ರ ಮೂಲಕ ಕಲಿಬೇಕಪ್ಪ ಅಂತಂದ್ರೆ ಒಂದು ಕವನದ ಮೂಲಕ ನೀವು ಕಲಿಬೇಕು. ಇಲ್ಲಿ ಟ್ಯಾನ್ ಪೆಟ್ರಾನಿಕ್ಸ್ ಬರೆದ್ರು ಅಂತ ಒಂದು ಪೋಯಮ್ ಐತಿ, ಆ ಪೋಯಮ್ ಮೂಲಕ ನೀವು ಕಲಿಬೇಕಾಗಿರ್ತಿ. ನೆಕ್ಸ್ಟ್ ನೋಡ್ರಿ, ಇನ್ನು ನಿಮಗೆ ವಾಟ್ ಈಸ್ ಪ್ರೆಸೆಂಟೇಷನ್ ಅಂತ ಹೇಳಿದ್ವಿ. ವಾಟ್ ಈಸ್ ಪ್ರೆಸೆಂಟೇಷನ್ ಅಂಡ್ ಟೈಪ್ಸ್ ಆಫ್ ಪ್ರೆಸೆಂಟೇಷನ್. ಪ್ರೆಸೆಂಟೇಷನ್ ಅಂದ್ರೆ ಏನು, ಈಗ ನೀವು ಸೆಮಿನಾರ್, ನಿಮ್ಮ ಕಾಲೇಜ್ ಒಳಗೆ ಸೆಮಿನಾರ್, ವರ್ಕ್ಶಾಪ್ ಅಥವಾ ಯಾವುದೋ ಒಂದಿಷ್ಟು ಫಂಕ್ಷನ್ ಇಟ್ಟಿರ್ತಾರೆ, ಅಲ್ಲಿ ನಿಮ್ಮನ್ನು ನೀವು ಹೆಂಗೆ ಪ್ರೆಸೆಂಟ್ ಮಾಡ್ಕೋತಾರೆ, ಆಮೇಲೆ ಅದ್ರ ಟೈಪ್ಸ್ ಯಾವ್ದಾವ ಅನ್ನೋದು. PPT ಪ್ರೆಸೆಂಟೇಷನ್ ಮಾಡ್ತಿರ್ತಾರೆ, ಓಕೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಅವಾಗ ಯಾವ ರೀತಿ ನೀವು ಪ್ರೆಸೆಂಟೇಷನ್ ಮಾಡಬೇಕು, ಆಮೇಲೆ ಅದ್ರ ಟೈಪ್ಸ್ ಯಾವ. ಆಮೇಲೆ ಇಲ್ಲಿ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ರೀ, ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ನಿಮಗೆ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇಟ್ಕೋಬೇಕು, ನಿಮ್ಮ ಕಣ್ಣುಗಳನ್ನು ಹೆಂಗೆ ಸ್ಟ್ರೇಟಾಗಿ ಎಲ್ಲರ ಕಡೆ ನೋಡ್ಕೊಂತಿರ್ಬೇಕು. ಕಣ್ಣನ್ನು ನೋಡ್ಕೋತಿರ್ಬೇಕಂದ್ರೆ ಕಣ್ಣು ಕಿಸ ನೋಡೋದಲ್ರಿ, ಅಂದ್ರೆ ಎಲ್ಲರ ಕಡೆ ನಿಮ್ಗೆ ಗಮನ ಇರ್ಬೇಕಂತ ಹೇಳಿ. ಅಥವಾ ಒಂದಿಷ್ಟು ಜನ ಹುಡುಗರು ಏನು ಮಾಡ್ತಾವೆ, ಐ ಕಾಂಟ್ಯಾಕ್ಟ್ ಮಾಡ್ತಾರೆ, ಹಂಗೆ ಎಲ್ಲರೂ ನೋಡೋದು, ಅಥವಾ ಆಕಾಶ ನೋಡಿ ಅಥವಾ ದಂಡಿಗೆ ಎಲ್ಲರೂ ನೋಡಿ ಹೇಳ್ತಿರ್ತಾರೆ, ಭಾಷಣ ಮಾಡ್ತಿರ್ತಾರೆ, ಭಾಷಣ ಕೊಡ್ತಿರ್ತಾರೆ, ಹಿಂಗಾಗಬಾರ್ದ್ರಿ. ಆಮೇಲೆ ಗೆಸ್ಟರ್ಸ್ ಅಂದ್ರೆ ಏನು, ಈ ಕೈ ಸೊನ್ನೆಗಳನ್ನು ಮಾಡೋದು ಅಥವಾ ಕೈಗಳನ್ನ ಯೂಸ್. ನಿಮ್ಮ ಟೀಚರ್ಸ್ ಕ್ಲಾಸ್ ಹೇಳ್ಬೇಕಾದ್ರೆ ಸುಮ್ಮ ಒಂದು ಕಡೆ ನಿಂತು ಹೇಳಂಗಿಲ್ಲ, ಅವರು ಕೈಗಳನ್ನ ಯೂಸ್ ಮಾಡ್ಕೊತಿರ್ತಾರೆ, ಅಥವಾ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ ಕೈ ಆಟೋಮೆಟಿಕ್ ಮೂವ್ ಆಗ್ತಿರ್ತದೆ. ಸೊ ನೀವು ಗೆಸ್ಟರ್ಸ್ ಯೂಸ್ ಮಾಡಬೇಕು. ನಿಮ್ಮ ಪಾಶ್ಚರ್ ಅಗದಿ ಸೀದಾ ನಿಂತ ಸ್ಟ್ರೇಟ್ ನಿಂತ ಹೇಳ್ಬೇಕ್ರಿ, ಬಾಗಿ ನಿಂತ ಸಿಕ್ಕತ್ತ ಒಂದು ಕಡೆ ಕುರ್ಚಿ ಮೇಲೆ ಕಾಲಿಟ್ಟು ಹಂಗೆ ಹೇಳೋದಲ್ಲ, ನಾರ್ಮಲ್ ಆಗಿ ಹೇಳ್ಬೇಕ್ರಿ. ಸೊ ಗೆಸ್ಚರ್, ಪಾಶ್ಚರ್, ವರ್ಬಲ್ ಕಮ್ಯುನಿಕೇಶನ್, ನಾನ್ ವರ್ಬಲ್ ಕಮ್ಯುನಿಕೇಶನ್, ಆಲ್ ದೀಸ್ ಥಿಂಗ್ಸ್ ಫಾಲ್ ಅಂಡರ್ ಬಾಡಿ ಲ್ಯಾಂಗ್ವೇಜ್. ಇವಿಷ್ಟು ಎಲ್ಲ ಬಾಡಿ ಲ್ಯಾಂಗ್ವೇಜ್ ಬರ್ತಾವೆ. ಈ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಹೌ ಶಿ ಬಿಕೇಮ್ IAS ಆಫೀಸರ್ ಅಂದ್ರೆ, ಸುರಭಿ ಗೌತಮ್ ಅವರು IAS ಆಫೀಸರ್ ಹೆಂಗಾದ್ರು. ಅವ್ರೇನಪ್ಪ ಅಂತಂದ್ರೆ ಹಿಂದಿ ಮೀಡಿಯಂ ಒಂದು ಸ್ಕೂಲ್ ಒಳಗೆ ಕಲ್ತರು, PUC ಮಟ್ಟ ಹಿಂದಿ ಒಳಗೆ ಕಲ್ತಿರ್ತಾರೆ. ಆಮೇಲೆ ಅವರು ಮಧ್ಯಪ್ರದೇಶದ ಒಂದು ಹಳ್ಳಿ ಒಳಗೆ ಕಲ್ತಾರ್ರಿ. ಆಮೇಲೆ ಅವ್ರು ಸಿಟಿಗೆ ಹೋಗ್ತಾರೆ. ಸಿಟಿ ಎಲ್ಲಿಪ್ಪ ಅಂತಂದ್ರೆ ಭೋಪಾಲ್ ಅನ್ನೋ ಒಂದು ಸಿಟಿಗೆ ಹೋಗ್ತಾರೆ. ಅಲ್ಲಿ ಹೋದ ನಂತರ ಏನಪ್ಪ ಅಂದ್ರೆ ಇಂಜಿನಿಯರಿಂಗ್ ಮಾಡ್ಬೇಕಾರ ಸರ್ಗಳು ಮೊದಲೇ ಕ್ಲಾಸನ್ನ ಇಂಗ್ಲೀಷ್ ಒಳಗೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳ್ಬಿಡ್ತಾರೆ ಇಂಗ್ಲೀಷ್ ಒಳಗೆ. ಹಂಗೆ ಅಂದಾಗ ಆಕಿ ಏನೂ ಗೊತ್ತಿರಂಗಿಲ್ಲ ಅಂದ್ರೂ ಆ ಕಡೆ ಬೇರೆದವ್ರ ಮಂದಿ ಹೇಳೋದು ಕೇಳಾಕಿ ಬಹಟ್ ಮಾಡೇನಪ್ಪ ಅಂದ್ರೆ ಹೇಳ್ಬಿಡ್ತಾಳೆ. ಆದ್ರೆ ಸರ್ ಹಂಗೆ ನಿಲ್ಲಂಗಿಲ್ಲ, ವಾಟ್ ಈಸ್ ಪೊಟೆನ್ಷಿಯಲ್ ಅನ್ನೋ ಒಂದು ಕ್ವಶನನ್ನು ಕೇಳ್ತಾನೆ. ಸೊ ಕೇಳಿದಾಗ ಆಕಿಗೆ ಪೊಟೆನ್ಷಿಯಲ್ ಅಂದ್ರೆ ಏನಂತ ಹೇಳಿ ಹಿಂದಿ ಒಳಗೆ ಗೊತ್ತಿತ್ತು, ಅವ್ರು ಇಂಗ್ಲೀಷ್ ಒಳಗೆ ಹೇಳಕ್ಕೆ ಗೊತ್ತಿರಂಗಿಲ್ಲ. ಆಕಿ ಇಂಗ್ಲೀಷ್ ಬರಲಿಲ್ಲ ಅಂತಲೇ ಆಕಿ ಇಂಗ್ಲೀಷ್ ಮಾತಾಡಕ್ಕೆ ಬರ್ತಿರಂಗಿಲ್ಲ. ಸೊ ಆಕಿ ಏನು ಮಾಡ್ತಾಳಪ್ಪ ಅಂತಂದ್ರೆ, ಅವತ್ತು ರಾತ್ರಿ ಬೆಳ್ತಾನ ಆಕಿ ಹಸೆ ಆಗಿದ್ದಕ್ಕೆ ಅಳ್ಕೊಂಡು ಕೂತು ಬಿಡ್ತಾಳೆ. ಮರ್ದಿನ ಏನಪ್ಪ ಅಂತಂದ್ರೆ ಎಲ್ಲ ಆಕಿನ ಗಾಡಿ ತುಂಬ ಇಂಗ್ಲೀಷ್ ಡೆಫಿನೇಷನ್ಸ್ ಅಂತ ಹೇಳಿ ಎಲ್ಲ ಇಂಗ್ಲೀಷ್ನ ಆಕಿ ಬಿಳಿ ರೂಮ್ ಇದ್ದಿದ್ದ ಎಲ್ಲನೂ ಕಲರ್ಫುಲ್ ರೂಮ್ ಆಗಿ ಬಿಟ್ಬಿಡಿದೆ. ಸೊ ಅಷ್ಟ್ರ ಮಟ್ಟಿಗೆ ಏನಪ್ಪ ಅಂತಂದ್ರೆ ಆಕಿ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡ್ತಾರ. 6 ತಿಂಗಳೊಳಗೆ ಇಂಗ್ಲೀಷ್ ಕಲಿತಾಳ್ರಿ, ಪರ್ಫೆಕ್ಟ್ನೂ ಆಗ್ತಾಳ. ಆಗಿ ಏನಪ್ಪ ಅಂತಂದ್ರೆ ಎಷ್ಟು ಗೌರ್ಮೆಂಟ್ ಜಾಬ್ ಇರ್ತಾಳೋ ಅಷ್ಟು ಗೌರ್ಮೆಂಟ್ ಜಾಬನ್ನು ಹಾಕಿ ಕ್ಲಿಯರ್ ಮಾಡ್ಕೊತಾಳ. ಫಸ್ಟ್ ಬರ್ತಾಳ್ರಿ, ಪಾಸ್ ಆಗ್ತಾಳೆ. ಫಸ್ಟ್ ಅನ್ನೋಕ್ಕಿದ್ದನು ಎಲ್ಲ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಮಾಡ್ಕೊತಾಳ. ಅದ್ರ ಜೊತೆಗೇನ IASನು ಮೊದಲೇ ಅಟೆಂಪ್ಟ್ ಒಳಗೆ ಕ್ಲಿಯರ್ ಮಾಡ್ಕೊಂಡು 50th ರ್ಯಾಂಕ್ ಬರ್ತಾಳ್ರಿ. ಸೊ ದಿಸ್ ಇಸ್ ಸೌರಭಿ ಗೌತಮ್. ಸೊ ಅವ್ರ ಒಂದು ಲೈಫ್ ಬಗ್ಗೆ, ಅದ್ರಾಗೂ ಸ್ಪೆಷಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಹೆಂಗೆ ಕಲ್ತಾರೆ ಅನ್ನೋದ್ರ ಬಗ್ಗೆ ನೆನ್ಪಿಟ್ಕೋಬೇಕು. ಇಲ್ಲಿ ತೇಜಸ್ವಿನಿ ಮನೋಗನ, ಡಾಕ್ಟರ್ ತೇಜಸ್ವಿನಿ ಮನೋಗನ ಅವರು ಒಂದು ಎದ್ರ ಬಗ್ಗೆ ಮಾತಾಡ್ತಾರಪ್ಪ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಇಶ್ಯೂಸ್. ಭಾಳಷ್ಟು ಈ COVID-19 ಆಗಾನ ಹೆಲ್ತ್ ಇಶ್ಯೂಗಳು ಭಾಳಷ್ಟು ಆಗಿರ್ತಾವೆ ರೀ. ಆ ಹೆಲ್ತ್ ಇಶ್ಯೂಗಳನ್ನ ಹೆಂಗೆ ನೋಡ್ಕೋಬೇಕು, ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇವರು ಮಿಸ್ ಇಂಡಿಯಾ ಯೂನಿವರ್ಸ್ನೂ ಆಗಿದ್ರು 2019 ಮಿಸ್ ಇಂಡಿಯಾ ಅರ್ತ್ ಆಗಿದ್ರು, ಅದನ್ನು ನೀವು ನೋಡ್ಬೋದು. ಸೊ ಅದೆಷ್ಟೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗೈತಿ. ನೆಕ್ಸ್ಟ್ ನೋಡ್ರಿ, ವೆರಿ ಇನ್ಫಾರ್ಮೇಷನಲ್ ಟಾಕ್, ದಟ್ ಈಸ್ ಹೌ ಟು ಲೀಡ್ ಅ ಬ್ಯಾಲೆನ್ಸ್ಡ್ ಲೈಫ್ ಬೈ ಸುಧಾಮೂರ್ತಿ. ಸೊ ಸುಧಾಮೂರ್ತಿ ಅವರ ಒಂದು ವಿಡಿಯೋ ಐತಿ ನಮ್ಗೆ ಯೂಟ್ಯೂಬ್ ಒಳಗೆ ನೀವು ನೋಡ್ಕೋಬೋದು. ಬರೀ 3 ರಿಂದ 4 ನಿಮಿಷ ಮಟ್ಟ ಅಷ್ಟೇ ಐತ್ರಿ ವಿಡಿಯೋ ಅದ. ಎದ್ರ ಬಗ್ಗೆ ಹೇಳ್ತಾರಪ್ಪ ಅಂದ್ರೆ, ನಾವು ಬ್ಯಾಲೆನ್ಸ್ಡ್ ಲೈಫನ್ನು ಹೆಂಗೆ ಲೀಡ್ ಮಾಡೋದು. ಈಗ ನೋಡ್ರಿ, ಮದುವೆ ಆದ ನಂತರ ನಾವು ಈ ಕಡೆ ಫ್ಯಾಮಿಲಿ ನೋಡ್ಕೋಬೇಕು, ಆಮೇಲೆ ನಮ್ಮ ಜಾಬ್ ನೋಡ್ಕೋಬೇಕು, ಕರಿಯರ್ ನೋಡ್ಕೋಬೇಕು. ಎರಡೂ ಒಂದನ್ನು ಮ್ಯಾನೇಜ್ ಹೆಂಗೆ ಮಾಡೋದು. ಅಥವಾ ಗಂಡ ಹೆಂಡತಿ
ಇಬ್ರು ಮಂದಿ ವರ್ಕಿಂಗ್ ಪ್ರೊಫೆಷನಲ್ ಇರ್ತಾರ, ಅಂಥದ್ರೊಳಗೆ ಈ ಮನಸ್ತಾಪಗಳು ಭಾಳ ಆಗ್ತಿರ್ತಾವ್ರಿ ಇಬ್ರು ಮಂದಿ ವರ್ಕ್ ಮಾಡ್ಬೇಕಾರೆ ಕೆಲಸದ ವಿಷಯದಾಗ. ಸೊ ಹಂಗೆ ಆಗ್ಬಾರ್ದಪ್ಪ ಅಂತಂದ್ರೆ ಹೆಂಗೆ ಇರಬೇಕು ಇಬ್ರು ಮಂದಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಅನ್ನೋದ್ರ ಬಗ್ಗೆ ಈ ಒಂದು ಪಾಯಿಂಟ್ ಅನ್ನು ಹೇಳ್ತಾರೆ ಯಾರು, ಸುಧಾಮೂರ್ತಿ ಅವರು. ನೆಕ್ಸ್ಟ್ ಏನಪ್ಪ ಅಂದ್ರೆ ಡೈವರ್ಸಿಟಿ ಅಂಡ್ ನ್ಯಾಷನಾಲಿಟಿ. ಈ ಕ್ಯಾಪ್ಟನ್ ರಘುರಾಮ್ ಅವರು ಡೈವರ್ಸಿಟಿ ಇದ್ರೂ ಕೂಡ ನ್ಯಾಷನಾಲಿಟಿ ಹೆಂಗಿರ್ತೈತಿ ಅಂತ ಹೇಳಿ ಒಂದು ಟಾಪಿಕ್ ಅನ್ನು ಹೇಳ್ತಾರೆ. ಅಂದ್ರೆ ಡೈವರ್ಸಿಟಿ ಅಂದ್ರೆ ವೈವಿಧ್ಯತೆ ಅಥವಾ ವಿವಿಧತೆಯೇ ಏಕತೆ ಅಂತ ಹೇಳಿ ನಾವೇನು ಹೇಳ್ತೇವೆ ಅಥವಾ ನ್ಯೂ ನ್ಯಾಷನಾಲಿಟಿ ಅಂತೇವೆ. ಸೊ ಅದ್ರ ಬಗ್ಗೆ ಒಂದು ಹೇಳ್ತಾರೆ ಅವರು. ಅದ್ರಾಗೂ ಸ್ಪೆಷಲಿ ಇಂಪಾರ್ಟೆನ್ಸ್ ಆಫ್ ನ್ಯಾಷನಾಲಿಟಿ ಬಗ್ಗೆ ಮಾತಾಡ್ತಾರ ಯಾರು, ಕ್ಯಾಪ್ಟನ್ ರಘುರಾಮ್. ಸೊ ಇವಿಷ್ಟು ಏನಪ್ಪಾ ಅಂದ್ರೆ ನಿಮ್ಮ ಸಿಲೆಬಸ್ ಅದಾವ್ರಿ. ಇದ್ರೊಳಗೆ ನಿಮ್ಗೆ ಯಾವ ಟಾಪಿಕ್ ಬೇಕಂದ್ರೆ ವಿಡಿಯೋನ ನೀವು ನನಗೆ ಹೇಳ್ಬೋದು ರೀ, ಕಮೆಂಟ್ ಮಾಡಿರಿ, ನಾ ಅದನ್ನ ಡೆಫಿನೆಟ್ಲಿ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೇನೆ. ಆಮೇಲೆ ಎಕ್ಸಾಮ್ ಸನೇಪಿದ್ದಾಗ ನಂಗೆ ಹೇಳಕ್ ಹೋಗ್ಬೇಡ್ರಿ. ಈಗಿಂದ ಅಕಸ್ಮಾತ್ ಯಾರೇ ಒಬ್ಬರು ವಿಡಿಯೋ ನೋಡೋದಿದ್ರಪ್ಪ ಅಂದ್ರೆ ಡೆಫಿನೆಟ್ಲಿ ಹೇಳ್ರಿ. ಐ ವಿಲ್ ಡೂ ದ ವಿಡಿಯೋ. Yes, that's it my dear students in this video. See you all in the next video. Thank you.